ತಗಡು ಸೀಟು ಅಳವಡಿಸುವ ಮುಖಾಂತರ ಈ ಸೇತುವೆಗೆ ಒಂದು ಮುಕ್ತಿ ದೊರಕಿದಂತಾಗಿದೆ. ಮರಡಿಯ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಮ್ಮ ಮರಡಿ ಗ್ರಾಮದ ದುರದೃಷ್ಟಕರ. ಬೆಳ್ತಂಗಡಿ ಮರೋಡಿ ಗ್ರಾಮದಲ್ಲೊಂದು ಡೇಂಜರಸ್ ಸೇತುವೆ. ಕುಸಿಯುವ ಭೀತಿ ಎದುರಿಸುತ್ತಿರುವ ಕನ್ಯಾದೊಡ್ಡಿ ಕಿರು ಸೇತುವೆ. ಕಳೆದ ಮಳೆಗಾಲದಲ್ಲಿ ಕುಸಿದಿದ್ದ ಸೇತುವೆಗೆ ಕಾಯಕಲ್ಪ ಒದಗಿಸಿದ ಜಿಲ್ಲಾಡಳಿತ ಹಾಗೂ ಗ್ರಾಮ ಪಂಚಾಯತ್. ಅಪಾಯಕಾರಿ ಸೇತುವೆಯಲ್ಲಿ ದಿನನಿತ್ಯ ಶಾಲಾ ವಾಹನಗಳ ಸಂಚಾರ. ಮಳೆಗಾಲ ಬಂದಾಗ ಸಾಕಷ್ಟು ಅಪಾಯಗಳು ಸಂಭವಿಸುತ್ತವೆ. ಈ ಅಪಾಯಗಳಿಗೆ ಸೂಕ್ತ ಸಮಯದಲ್ಲಿ ಸ್ಪಂದಿಸದೆ ಹೋದಲ್ಲಿ ಅವಘಡಗಳೇ ಸಂಭವಿಸುತ್ತವೆ. ಇಂತಹದ್ದೇ ಅಪಾಯಕಾರಿ ಸ್ಥಿತಿ ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದಲ್ಲಿದೆ. ಮರೋಡಿಯ ಕನ್ಯಾದೊಡ್ಡಿ ಎಂಬಲ್ಲಿ ಕಳೆದ ಮಳೆಗಾಲದಲ್ಲೇ ಕಿರು ಸೇತುವೆ ಕುಸಿದಿತ್ತು. ಆದರೆ ಇದರ ದುರಸ್ಥಿತಿಗೆ ಮರೋಡಿ ಗ್ರಾಮ ಪಂಚಾಯತ್ ಸೇರಿದಂತೆ ಜಿಲ್ಲಾಡಳಿತ ಮುಂದಾಗಲಿಲ್ಲ. ಇದೀಗ ಈ ಮಳೆಗಾಲದಲ್ಲೂ ಈ ಸೇತುವೆ ಕುಸಿಯುವ ಭೀತಿ ಎದುರಿಸುತ್ತಿದೆ. ಈ ಸೇತುವೆಯೇ ಬೆಳ್ತಂಗಡಿ ಹಾಗೂ ಮೂಡಬಿದರೆ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಯಾಗಿದೆ. ಕಳೆದ ಬಾರಿ ಅಪಾಯ ಎದುರಾದಾಗ ಇಲ್ಲಿನ ಪಂಚಾಯತ್ ಈ ರಸ್ತೆಯಲ್ಲಿ ಘನ ವಾಹನ ಸಂಚಾರವನ್ನ ನಿಷೇಧಿಸಿ ಬ್ಯಾನರ್ ಅಳವಡಿಸಿತ್ತು. ಮತ್ತೆ ಸೇತುವೆ ದುರಸ್ತಿಗೊಳಿಸಲೇ ಇಲ್ಲ. ಇದೀಗ ಈ ಮಳೆಗಾಲದಲ್ಲೂ ಅಪಾಯ ಎದುರಾಗಿದೆ. ಆದರೆ ಪಂಚಾಯತ್ ಅಧ್ಯಕ್ಷ ಸೇರಿದಂತೆ ಅಧಿಕಾರಿಗಳು ಮತ್ತೆ ಘನ ವಾಹನ ನಿಷೇಧ ಎಂಬ ಬ್ಯಾನರ್ ಅಳವಡಿಸಿ ಸೇತುವೆ ಕುಸಿದು ಹೋದ ಭಾಗಕ್ಕೆ ತಗಡು ಶೀಟ್ ಅಳವಡಿಸಿ ಕೈಕಟ್ಟಿ ಕುಳಿತಿದ್ದಾರೆ. ಆದರೂ ಇಲ್ಲಿ ಘನ ವಾಹನಗಳು ನಿರಂತರವಾಗಿ ಸಂಚರಿಸುತ್ತಿದ್ದು ಸೇತುವೆ ಕುಸಿಯುವ ಭೀತಿ ಎದುರಾಗಿದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎದ್ದೇಳದೆ ಹೋದರೆ ಅಪಾಯ ಸಂಭವಿಸೋದು ಪಕ್ಕ ಎನ್ನುತ್ತಾರೆ ಸ್ಥಳೀಯರು. ಬೆಳ್ತಂಗಡಿ ತಾಲೂಕಿನ ಮರೋಡಿ ಗ್ರಾಮದ ಈ ಕನ್ಯಾದೊಡ್ಡಿ ಸೇತುವೆಯು ತುಂಬ ವರ್ಷದಿಂದ ಈ ಸೇತುವೆ ನಡೆದಿತ್ತು. ಕಳೆದ 2 ವರ್ಷಗಳ ಹಿಂದೆ ಈ ಸೇತುವೆ ಬಿರುಕುಗೊಂಡು ಆವಾಗ ಪಂಚಾಯತ್ ಇದಕ್ಕೆ ಘನ ವಾಹನಗಳಿಗೆ ಪ್ರವೇಶವಿಲ್ಲ ಎಂಬ ಬ್ಯಾನರನ್ನು ಅಳವಡಿಸಿತ್ತು. ಕಳೆದ 2 ವರ್ಷಗಳ ತಂದರೂ ಈ ಸೇತುವೆ ನಡೆಯದೆ ಈಗ ಪಂಚಾಯತಿನಿಂದ ತಗಡು ಸೀಟು ಅಳವಡಿಸುವ ಮುಖಾಂತರ ಈ ಸೇತುವೆಗೆ ಒಂದು ಮುಕ್ತಿ ದೊರಕಿದಂತಾಗಿದೆ. ಹಾಗೂ ಮರಡಿಯ ಜನರು ಒಂದು ನಿಟ್ಟುಸಿರು ಬಿಡುವಂತಾಗಿದೆ. ಇದು ನಮ್ಮ ಮರಡಿ ಗ್ರಾಮದ ದುರದೃಷ್ಟಕರ. ಈ ರಸ್ತೆಯು ಮೂಡುಬಿದ್ರೆ ತಾಲೂಕು ಹಾಗೂ ಬೆಳ್ತಂಗಡಿ ತಾಲೂಕಿಗೆ ಒಂದು ಕೊಂಡಿರುವಂಥ ಸೇತುವೆ. ಈ ಸೇತುವೆಯಲ್ಲಿ ತುಂಬ 7-8 ಶಾಲೆಯ ಬಸ್ಸುಗಳು ಓಡಾಡುತ್ತವೆ. ಮೂಡುಬಿದ್ರೆಯಿಂದ ನಾರಾವಿ ಕಡೆ ಹೋಗುವಂಥ ವಾಹನಗಳು ತೆರಳುತ್ತವೆ. ಆದರೂ ಈ ಸೇತುವೆ ಇದುವರೆಗೆ ನಡೆದಿಲ್ಲ. ದೊಡ್ಡ ದುರ್ಘಟನೆ ನಡೆಯುವ ಮೊದಲು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದರ ಕಾರ್ಯಪ್ರವೃತ್ತಿಯನ್ನು ಮಾಡಬೇಕಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಸಂದೇಶವನ್ನು ಕಳಿಸ್ತೇನೆ. ಸರ್, ಈಗ 2 ವರ್ಷದ ಹಿಂದೆ ಈ ಥರ ಆಗಿತ್ತು. ಏನಾದರೂ ದುರಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ? ಖಂಡಿತ ಆಗಲಿಲ್ಲ. ಜನಪ್ರತಿನಿಧಿಗಳು ಈ ರಸ್ತೆ ಮುಖಾಂತರ ಆಚೆ ಈಚೆ ಓಡಾಡುತ್ತಿದ್ದರು. ಕಣ್ಣಿದ್ದು ಕುರುಡರಂತೆ ಈ ಸೇತುವೆ ಮಾಡುವ ಪ್ರಕ್ರಿಯೆಯಲ್ಲಿ ಯಾರು ಮುಂದುವರಿಯಲಿಲ್ಲ. ಅಂದರೆ ಅದನ್ನು ಈಗ ಅಪಾಯ ಇದೆ, ಅದಕ್ಕೊಂದು ಪ್ಯಾಚ್ ವರ್ಕ್ ಅಥವಾ ಏನಾದರೂ ಒಂದು ಮಾಡುವಂಥ? ಖಂಡಿತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಅಪಾಯ ಏನಿದೆ, ಪ್ಯಾಚ್ ವರ್ಕ್ ಏನಾಗಿದೆ ಅಂತ. ಇದು 2 ವರ್ಷ ಮೊದಲು ನಡೆದಂಥ ಘಟನೆ. ಇದುವರೆಗೆ ಇದಕ್ಕೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಲಿ ಪಂಚಾಯತ್ನವರಾಗಲಿ ಯಾವುದೇ ಒಂದು ತಡೆಗೋಡೆಯನ್ನು ಅಂಟಿಸಲಿಲ್ಲ. ಈಗ ಸೀಟ್ ಅಳವಡಿಸುವ ಮುಖಾಂತರ ಇದಕ್ಕೆ ಕಾರ್ಯಪ್ರವೃತ್ತಿಯನ್ನು ಮುಂದುವರಿತಾರೆ ಅಂತ ನಮಗೆ ಕಾಣುತ್ತಿದೆ. ಇದು ನಮ್ಮ ಮರಡಿ ಗ್ರಾಮದ ದುರದೃಷ್ಟ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೇನೆ.